ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿದ್ದಾವೆ. ಅನೇಕ ಕೆಲಸಗಳು ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡ್ ಅವ್ರ ಕಾಲದಲ್ಲಿ ಆದದ್ದು. ಮೈಸೂರಿನ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ. ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ. ಇಂಥ ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ, ಇಂಜಿನಿಯರಿಂಗ್ ಕಾಲೇಜ್ಗಳಾಗಲಿಕ್ಕೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುಂಡೂರಾಯರು ಒಂದು ಏನಪ್ಪ ಅಂತಂದರೆ, ನಾನು ಕೇಳ್ತಾ ಇದ್ದದ್ದು, ನನಗೆ ಗೊತ್ತಿಲ್ಲ, ಯಾಕೆ ನಾನು MLA ಆಗಿರಲಿಲ್ವಲ್ಲ, ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಬಹಳ ಬಿಗಿಯಾಗಿದ್ದರು ಅಲ್ಲ. ಯಾವ MLAಗಳಿಗೂ ಕೂಡ ತಪ್ಪಾಗ್ತಿರ್ಲಿಲ್ಲ. ಬರೀತಿರ್ಲಿಲ್ಲ. ಬಹಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು. MLAಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ. ಸೊ ಇದನ್ನ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ, ಸಂಜಯ್ ಗಾಂಧಿಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು. ಆ ಕಾರಣ ಕೂಡ ಅವ್ರಿಗೆ ಹೊರವಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸಂಜಯ್ ಗಾಂಧಿ ಏನಪ್ಪ ನಾಯ್ಡು, ನೀನೇನಾಗಿದ್ದಾಗ ಸ್ಟೂಡೆಂಟ್ ಲೀಡರ್ ನೀನು ಆಗ. ನೋಡು, ಭಾಳ ವರ್ಷದಿಂದ ಇದ್ದಾನೆ ಇವನು ಅಂತ ಆಯ್ತು. ನನಗಿಂತ ಮೊದಲಿಂದ ಇದ್ದಾನೆ ಇವನು ಅಂತ ಆಯ್ತು. ಇವನು ಉದಯ್ ಶಂಕರ್, ನೀನು ಆ ಕಾಲದಲ್ಲಿ ಇದ್ದದ, ಇವನು ಮೆಂಬರ್ ಆಗಿದ್ದಲ್ಲ. ರಮೇಶ, ಗುಂಡೂರಾಯರು ಅನೇಕ ಜನರನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಬಹಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಸೊ 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಕುಮಾರಸ್ವಾಮಿ ಎರಡನೇವನು, 47 ವರ್ಷಕ್ಕೆ ಆದದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ನಾವೆಲ್ಲ 66ಕ್ಕೆ ಆದದ್ದು, 65, 66ಕ್ಕೆ ಆದದ್ದು. ನಾನು 65ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಬಿಡಿ, ಕಾಲ ಕೂಡಿ ಬಂತು. ಅವರು ರಾಜಕೀಯ ಬೆಳವಣಿಗೆಗಳು ಕೂಡ ಅದೇ ರೀತಿ ಆದವು. ಹಂಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಚೀಫ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅವಧಿ 3 ವರ್ಷ ಇದ್ದರೂ ಕೂಡ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವರ ಮೂರ್ತಿಯನ್ನು, ಪ್ರತಿಮೆಯನ್ನು, ಇದು ರೈಲ್ವೆ ಅಂತದ್ದು ಎಂಥ ಸರ್ಕಲ್ ಇದು, ಶಾಂತಲಾ ಸರ್ಕಲ್ ಅಂದರೆ ಈಗ ಪಾಪ್ಯುಲರ್ ಆಗಿರೋದು ಯಾವುದು, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹತ್ರ ಅವ್ರ ಪ್ರತಿಮೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ದಿನೇಶ್ ಗುಂಡೂರಾವ್ ಅವರು ಪ್ರತಿಮೆ ಮಾಡಿಸಿದ್ದಾರೆ. ಮತ್ತು ಕಾರ್ಪೊರೇಷನ್ನವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ, ವೃತ್ತ ಎಲ್ಲ ಮಾಡಿಸಿದ್ದಾರೆ. ಸೊ ಅದರಿಂದ ಇದನ್ನು ಭಾಳ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಗುಂಡೂರಾಯರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು, ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಬಂಧುಗಳೇ, ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ಆರ್ ಗುಂಡೂರಾವ್ ಅವರ ಪುತ್ಥಳಿಯನ್ನು ಉದ್ಘಾಟಿಸಿ ಅನಾವರಣ ಮಾಡಿ ಈ ಕಾರ್ಯಕ್ರಮದಲ್ಲಿ